Namaste to everyone. I am Manoj in Davanagere. In that session, ಇವತ್ತೊಂದು ನಾನು ಎರಡನೇ ವಿಡಿಯೋ ಮಾಡಿದ್ದೀನಿ. ಫಸ್ಟ್ನೇ ವಿಡಿಯೋ ನಾನು ಬಿಸ್ನೆಸ್ ಸ್ಟ್ಯಾಟ್ಸಿಗೆ ಸಂಬಂಧಪಟ್ಟಂತಹ ಥೇರಿ ಪಾರ್ಟ್ಸ್ಗಳನ್ನ ನಾನು ಆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ಅಂತಂದರೆ ಫಾರ್ಮೇಷನ್ ಆಫ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಪ್ರಾಬ್ಲಮ್ಸ್ ಮತ್ತು ಟ್ಯಾಲಿ ಬಾರ್ಸ್ ಹಾಕೋದು. ಇಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಮ್ ಎಕ್ಸಾಮ್ಸ್. 6 marks ಪ್ರಾಬ್ಲಮ್ಸ್ ವಿಲ್ ಬಿ ಅರೈಸ್. ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ ಮೀನಿಂಗ್ ಆಫ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ ವೈಲ್ ಫ್ರೇಮಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಲಾಸ್ ಇಂಟರ್ವಲ್ಸ್ ಆರ್ ನಾಟ್ ಕನ್ಸಿಡರ್ಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನೀವಲ್ಲಿ ಆ ಥಿಯರಿ ಕ್ವಶನ್ಸ್ ಕಳಿಸಿದ್ನಲ್ಲ ಅದರಲ್ಲೇ ನೋಡಿರ್ತೀರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ. ನೆಕ್ಸ್ಟು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಟ್ಯಾಲಿ ಬಾರ್ಸ್ ಹಾಕ್ತೀವಿ. ವೈ ಯೂಸಿಂಗ್ ದ ಟ್ಯಾಲಿ ಬಾರ್ಸ್, ಯಾಕೆ ನಾವು ಟ್ಯಾಲಿ ಬಾರ್ಸ್ನ ಯೂಸ್ ಮಾಡಬೇಕು, ಯಾಕೆ ಟ್ಯಾಲಿ ಬಾರ್ಸ್ನ ಹಾಕಬೇಕು ಅಂತ ಅಂದರೆ ಫಸ್ಟ್ ನೋಡಿ, ದ ಫಸ್ಟ್ ಅರೇಂಜಿಂಗ್ ದ ಗಿವನ್ ವ್ಯಾಲ್ಯೂ ಈಸ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ದೆನ್ ಮಾರ್ಕ್ ದ ಟ್ಯಾಲಿ ಬಾರ್ಸ್ ಇನ್ ಸಚ್ ಎ ವೇ ದಟ್ the first 4 values are vertical lines and 5th value is diagonal. Passing those 4 lines marked a bundle. Means ನೋಡಿ, 4 ಲೈನ್ಸ್ನ ನಾವು ವರ್ಟಿಕಲ್ ಲೈನ್ಸ್ ಆಗಿ ಹಾಕ್ತೀವಿ. ನೆಕ್ಸ್ಟು 5th ವ್ಯಾಲ್ಯೂನ ನಾವು ಡಯಾಗನಲ್ ರೀತಿಯಲ್ಲಿ ಹಾಕ್ತೀವಿ. ಮೀನ್ಸ್ ಡಯಾಗನಲ್ ಮೀನ್ಸ್ ಕ್ರಾಸ್. 4 ಲೈನ್ಸ್ ಮೇಲೆ ಬಾರ್ ರೀತಿಯಲ್ಲಿ ಹಾಕ್ತೀವಿ. ಯಾಕೆ? ವೈ ಯು ಕ್ಯಾನ್ ಯೂಸ್ ದ ಡಯಾಗನಲ್ ಆ್ಯಂಡ್ ವೈ ಯು ಕ್ಯಾನ್ ಯೂಸ್ ದ ಬಂಡಲ್. ಇಟ್ ಈಸ್ ಎ ಈಸಿ ಟು ಕೌಂಟಿಂಗ್. ಈಸಿಯಾಗಿ ನಾವು ಕೌಂಟ್ ಮಾಡೋದಕ್ಕೆ ತುಂಬ ಈಸಿಯಾಗಿ ನಮಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ ನಾವು ಈ ಒಂದು ಟ್ಯಾಲಿ ಬಾರ್ಸ್ನ ಹಾಕ್ತೀವಿ. ಈ ಟ್ಯಾಲಿ ಬಾರ್ಸಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ. ನಾವು ಈ ಸೆಷನ್ನಲ್ಲಿ 2 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ 1 ಪ್ರಾಬ್ಲಮ್ಸ್ ನೋಡಿ. ಫಸ್ಟ್ 1 ಪ್ರಾಬ್ಲಮ್ಸ್ ನೀವು ನೋಡ್ತಾ ಇರ್ಬೋದು, ಈ ಥರ ಇದೆ. ನಿಮ್ಮ ಎಕ್ಸಾಮ್ ಕೂಡ ಇದೇ ಥರ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ 6 marks ಕ್ವಶನ್. A genetic observe a hybrid variety of beans in pond means is a genetical pond ಅಂತ ತೋರಿಸಿದ್ದಾರೆ. He counts the number of seeds in each of 50 bean ponds. ನಾವು ಟೋಟಲ್ ಆಗಿ ನಮಗೆ ಆನ್ಸರ್ ಎಷ್ಟು ಸಿಗುತ್ತಪ್ಪ ಅಂತಂದರೆ 50 ಬೀನ್ಸ್ ಪಾಂಡ್ಸ್ ನಮಗೆ ಪಕ್ಕನೇ ಗೊತ್ತಿರುತ್ತೆ. ನಮಗಲ್ಲಿ ಕ್ವಶನಲ್ಲೇ ಗೊತ್ತಿರುತ್ತೆ 50 ಬೀನ್ ಪಾಂಡ್ಸ್ಗಿಂತ ಜಾಸ್ತಿ ಆಗೋಂಗಿಲ್ಲ, 50 ಬೀನ್ ಪಾಂಡ್ಸ್ಗಿಂತ ಕಡಿಮೆ ಆಗೋಂಗಿಲ್ಲ. ಯಾಕಂದರೆ ಅಲ್ಲಿ ಕ್ವಶನ್ ಕೊಟ್ಟಿರೋದ ಥರನೇ ನಾವು 50 ಬೀನ್ಸ್ ಇದೆ ಅಂತ ಈಚ್ ಎಲ್ಲ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ 50 ಬೀನ್ ಪಾಂಡ್ ಸಿಗಬೇಕು. ಅದು ಯಾವ ರೀತಿ ನೋಡಿ, ಸೊಲ್ಯೂಷನ್ ಕ್ವಶನ್ಗಳಲ್ಲಿ ಇಷ್ಟೊಂದು ನಂಬರ್ಸ್ ಕೊಟ್ಟಿದ್ದಾರೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ಅಷ್ಟೊಂದೇನು ಕನ್ಫ್ಯೂಸ್ ಆಗೋಲ್ಲ, ಯಾಕಂತಂದರೆ ನೀವು ಕರೆಕ್ಟಾಗಿ ಒನ್ ಬೈ ಒನ್ ಮಾಡ್ಕೊತಾ ಹೋದ್ರಿ ಅಂದರೆ ತುಂಬ ಈಸಿ ಆಗುತ್ತೆ. ಯಾವುದೇ ಥರದಂಥ ಕೌಂಟಿಂಗ್ ಮಿಸ್ ಮಾಡ್ಕೋಬಾರ್ದು. ಕೌಂಟಿಂಗ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ಏನಪ್ಪ ಅಂತಂದರೆ ಲಾಸ್ಟ್ ಟೋಟಲ್ ವ್ಯಾಲ್ಯೂ ಸೇಮ್ ಬರುತ್ತೆ, ಆದರೆ ಒಳಗಡೆ ನಿಮ್ಮ ಟ್ಯಾಲಿ ಬಾರ್ಸ್ ಹಾಕಿರ್ತಾರಲ್ಲ ಆ ಒಂದು ವ್ಯಾಲ್ಯೂಸ್ಗಳು ಚೇಂಜ್ ಆಗಿರುತ್ತೆ. ಚೇಂಜ್ ಆದರೂ ಮಾರ್ಕ್ಸ್ ಕಟ್ ಮಾಡ್ತಾರೆ. ತುಂಬ ಈಸಿಯಾಗಿ ಹುಷಾರಾಗಿ ಹಾಕಬೇಕು. ಪ್ರಿಪರೇಷನ್ ಆಫ್ ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿರ್ತಾರೆ. ನೆಕ್ಸ್ಟು ನಂಬರ್ ಆಫ್ ಸೀಟ್ಸ್. ಫಸ್ಟ್ 1 6 ತನಕ ಇದೆ, ಅದಕ್ಕೋಸ್ಕರ 1 2 3 4 5 6 ಅಂತ ಹಾಕಿದ್ದೀನಿ. ನೆಕ್ಸ್ಟು ಟ್ಯಾಲಿ ಬಾರ್ಸ್ ಹಾಕೋದು. ನಂಬರ್ ಆಫ್ ಬೀನ್ ಪಾಂಡ್ಸ್ ಮೀನ್ಸ್ ಟೋಟಲ್ ಎಷ್ಟು ಬೀನ್ ಪಾಂಡ್ಸ್ ಇದ್ದಾವೆ ಅಂತ ನಾವು ಕಂಡುಹಿಡಿಬೇಕು. ನೋಡೋಣ. ಫಸ್ಟು ನಾವು ಈ ಥರ ಆದರೂ ಹುಡ್ಕೊಳ್ತಾ ಹೋಗ್ಬೋದು. ಹೆಂಗಪ್ಪ ಅಂತಂದರೆ 4 ಎಷ್ಟಿದ್ದಾವೆ ಆ ಥರ ಹಾಕ್ಕೊತ ಹೋಗ್ಬೋದು, ಇಲ್ಲಾಂದರೆ 4 ವ್ಯಾಲ್ಯೂನ 4ಗೆ ಹಾಕ್ಬೋದು, ಆ ಥರ ಹಾಕ್ಬೋದು. ಹಂಗೆಲ್ಲ ಹಾಕೋದ್ಕಿಂತ ನೋಡಿ ಫ್ರೆಂಡ್ಸ್, ನಾನಲ್ಲೇ ಟ್ಯಾಲಿ ಬಾರ್ ಹಾಕಿದೆ. ಯಾವ ರೀತಿ ಟ್ಯಾಲಿ ಬಾರ್ ಹಾಕೋದಂತ ಈಗ ತೋರಿಸ್ತೀನಿ ನೋಡಿರಿ. ಫಸ್ಟು 4 ಇದೆ, ನಾವು ಫಸ್ಟ್ 4 ಎಷ್ಟಿದ್ದಾವೆ ಅಂತ ಎಣಿಸ್ಕೊಂಡು ಆ ಥರ 4 ಎಷ್ಟಿದೆ 4ಗೆ 1 ಹಾಕ್ಬೋದು. ಈ ಥರ ಹಾಕೋದ್ಕಿಂತ ನೀವು ಫಸ್ಟು 1 ಎಷ್ಟಿದ್ದಾವೆ ಅಂತ ಎಣಿಸ್ಕೋಬೇಕು. 1 ಎಷ್ಟಿದ್ದಾವೆ ಅಂತ ನಾನು ಫಸ್ಟ್ ಎಣಿಸ್ಕೊತೀನಿ. 1 2 3 4 5 ಮತ್ತೆ ಎಲ್ಲಿ 1 ಮತ್ತೆ ರಿಪೀಟೆಡ್ ಆಗಿಲ್ಲ, ಅದಕ್ಕೋಸ್ಕರ ನೋಡಿ 1 2 3 4 ಈಸ್ ದ ವರ್ಟಿಕಲ್ ಲೈನ್, 1 ಈಸ್ ಡಯಾಗನಲ್, ಇಟ್ ಈಸ್ ಆಲ್ಸೋ ಎ ಬಂಡಲ್. ಗೊತ್ತಾಯ್ತಾ? ಅದಕ್ಕೆ ನಾನು ಔಟ್ಸೈಡ್ ಎಷ್ಟಿದೆ ಟೋಟಲ್ ಬಾಂಡ್ಸ್ 1 ನಾವು 5 ಇದ್ದಾವೆ ಅಂತ. ನೆಕ್ಸ್ಟ್ 2 ಎಷ್ಟಿದ್ದಾವೆ ಅಂತ ನಾವು ಆ್ಯಡ್ ಮಾಡೋಣ. 2 ಅನ್ನೋದು 1 2 3 4 5 6 7 8 9 10 11 12 ಇದ್ದಾವೆ.
ಅದಕ್ಕೋಸ್ಕರ 1 ಬಾಂಡ್ ಅಲ್ಲಿಗೆ 1 ಬಂಡಲ್ ಆಯಿತು. ನೆಕ್ಸ್ಟ್ 10ಗೆ ಮತ್ತೊಂದು ಬಂಡಲ್ ಆಯಿತು. ನೆಕ್ಸ್ಟು 1 2 ಅಲ್ಲಿಗೆ ಟೋಟಲ್ 12 ಆಯಿತು. ಓಕೆನಾ. ನೆಕ್ಸ್ಟ್ 3 ಅನ್ನೋ ಎಷ್ಟು ಬಂಡಲ್ಸ್ ಇದ್ದಾವೆ ಅಂತ ನೋಡೋಣ. 1 2 3 4 5 6 7 8 9 10 11 12 ಅವು ಕೂಡ 12 ಇದ್ದಾವೆ. ಅದಕ್ಕೋಸ್ಕರ 12 ಅಂತ ಅಂದರೆ 5ಇಂದ 1 ಬಂಡಲ್ 5ಇಂದ 1 ಬಂಡಲ್ ನೆಕ್ಸ್ಟ್ ಇನ್ನೊಂದು 2 ಹಾಕಿದ್ವಿ, ಅಲ್ಲಿಗೆ 12 ಆಯಿತು. ಅದೇ ರೀತಿ 4 ಎಷ್ಟಿದ್ದಾವೆ? ಅವು 8 ಇದ್ದಾವೆ. ನೆಕ್ಸ್ಟ್ 5 ಎಷ್ಟಿದ್ದಾವೆ? ಅವು 8 ಇದ್ದಾವೆ. ನೆಕ್ಸ್ಟು 6 ಎಷ್ಟಿದ್ದಾವೆ? 5 ಇದ್ದಾವೆ. ಅಲ್ಲಿಗೋಸ್ಕರ ನಾವು 5 ಹಾಕಿದ್ವಿ. ಟೋಟಲ್ ಮಾಡಿದಾಗ ಎಷ್ಟು ಬರಬೇಕು? 50 ಬಂತು. ಇವನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ 50 ಬಂತು. ನಮಗೆ ಇಲ್ಲಿ ಕ್ವಶನಲ್ಲೇ ಕೊಟ್ಟಿದ್ದರು 50 ಬೀನ್ ಪಾಂಡ್ಸ್ ಇದ್ದಾವೆ ಅಂತ. ಆದರೆ ನೋಡಿ, ನಮಗೆ ಒಂದೊಂದು ಟೈಮು ಮಿಸ್ ಆಗ್ತವೆ. ಹೆಂಗಪ್ಪ ಅಂತಂದರೆ ಒಂದೊಂದ್ಸಲಿ ವ್ಯಾಲ್ಯೂಸು ಟೋಟಲ್ ಅಮೌಂಟು ನಮಗೆ 50 ಅಂತ ಬಂದಿರುತ್ತೆ. ನಮಗೆ ಅನಿಸುತ್ತೆ ಎಕ್ಸಾಮಲ್ಲಿ ನಾವು ಕರೆಕ್ಟ್ ಬಂದಿದ್ದೀವಿ ಅಂತ. ಇಲ್ಲಿ ನೀವು ಮಿಸ್ಸಾಗಿ ಇದಕ್ಕಿಂತ ಜಾಸ್ತಿ ನಂಬರ್ಸ್ಗಳು ಕೊಟ್ಟಿರ್ತಾರೆ. ಆವಾಗ ಏನಾಗುತ್ತಪ್ಪ ಅಂತಂದಾಗ ಈ ಮಿಸ್ಸಾಗಿ ಈ 12 ಇಲ್ಲಿ ನೆಕ್ಸ್ಟು 4th ಬಂದಾಗ 9 ಆಗುತ್ತೆ. 9 ಅಕಸ್ಮಾತ್ ಮಿಸ್ಸಾಗಿ ನೀವು ಹಾಕಿದ್ರಿ ಅಂತಂದರೆ ಆನ್ಸರ್ ಸೇಮ್ ಇರುತ್ತೆ. ಆ ವ್ಯಾಲ್ಯೂಸ್ ನೀವು ಇಲ್ಲಿ ಕರೆಕ್ಟ್ ಮಾಡಿಲ್ಲ ಅಂತಂದರೆ ಇದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆನಾ. ನೀವು ಈ ಥರ ಮಿಸ್ ಮಾಡ್ಕೋಬಾರ್ದು. ಇದು ತುಂಬ ಈಸಿಯೆಸ್ಟ್ ಆಗಿರುವಂಥ ಕಾನ್ಸೆಪ್ಟು. ಸುಮ್ಮನೆ ಮಾರ್ಕ್ಸ್ ಕಳ್ಕೊಬಾರ್ದು. ಗೊತ್ತಾಯ್ತಾ? ಡಿಸ್ಟ್ರಿಕ್ಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಟ್ಯಾಲಿ ಬಾರ್ ಹಾಕೋದು ಹೇಗೆ ಇರುತ್ತೆ ಅಂತ. ಹಾಗೆ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಈ ಒಂದು ಪ್ರಾಬ್ಲಮಲ್ಲಿ ನೀವು ನನ್ನ ಜೊತೆಗೆ ಟ್ಯಾಲಿ ಬಾರ್ಸ್ ಹಾಕ್ಕೊತ ಬನ್ನಿ. ನೋಡಿ, 15 10 12 20 25 18 ಅನ್ನೋ ವ್ಯಾಲ್ಯೂಸ್ ಇದ್ದಾವೆ. ನಾವೀಗ 1 2 3 4 5 6 ಅಂತ ಹಾಕೋಣಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಇಲ್ಲಿ 1 2 3 4 5 6 ಅಂತ ವ್ಯಾಲ್ಯೂಸ್ ಇದ್ವು, ಅದಕ್ಕೋಸ್ಕರ ನಾವು ಹಾಕ್ಕೊಂಡ್ವಿ. ಇಲ್ಲಿ ನೆಕ್ಸ್ಟು ಯಾವ ವ್ಯಾಲ್ಯೂಸ್ಗಳಿದಾವೆ ಆ ವ್ಯಾಲ್ಯೂಸ್ಗಳನ್ನ ಹಾಕ್ಕೊಂತ ಹೋಗೋಣ. ನೆಕ್ಸ್ಟ್ ಫಸ್ಟ್ 10. ಫಸ್ಟ್ ಸ್ಮಾಲಿಂದ ಬಿಗ್ ಹೋಗಬೇಕು. 10 12 15 18 20 25. ಫಸ್ಟು 10 ಅನ್ನೋ ಎಷ್ಟು ವ್ಯಾಲ್ಯೂಸ್ ಇದ್ದಾವೆ ಅಂತ ನೋಡೋಣ. 1 2 ಕೇವಲ ಎಷ್ಟಿದಾವಪ್ಪ ಅಂತಂದರೆ 10 ಅನ್ನೋವು 2 ಇದ್ದಾವೆ. ಅದಕ್ಕೋಸ್ಕರ ನಾನು 2 ಟ್ಯಾಲಿ ಬಾರ್ಸ್ 2 ಬಾರ್ಸ್ ಹಾಕ್ತೀನಿ. ನೆಕ್ಸ್ಟು 12 ಅನ್ನೋವು ಎಷ್ಟಿದ್ದಾವೆ? 1 2 3 ಓನ್ಲಿ 3. 12 ಅನ್ನೋವು ಎಷ್ಟಿದ್ದಾವೆ? 3 ಇದ್ದಾವೆ. ಇವು 2 ಇದ್ದಾವೆ, ಇವು 3 ಇದ್ದಾವೆ. ಓಕೆನಾ. ನೆಕ್ಸ್ಟು 15 ಅನ್ನೋವು ಎಷ್ಟಿದ್ದಾವೆ? 1 2 3 4 5 6. 15 ಅನ್ನೋವು 6 ಇದ್ದಾವೆ. 1 2 3 4 1 ಡಯಾಗನಲ್, ಇಟ್ ಈಸ್ ಎ 1 ಬಂಡಲ್ 6. ಇಲ್ಲಿಗೆ 6 ಅಂತ ಹಾಕ್ತೀನಿ. ಓಕೆನಾ. ನೆಕ್ಸ್ಟು 18 ಅನ್ನೋವು ಎಷ್ಟಿದ್ದಾವೆ? 1 2 3 4. 18 ಅನ್ನೋವು 4 ಇದ್ದಾವೆ, ಅದಕ್ಕೆ 4 ವರ್ಟಿಕಲ್ ಲೈನ್ಸ್ ಹಾಕ್ತೀನಿ. ಹೊರಗಡೆ 4 ಅಂತ ತೋರಿಸ್ತೀನಿ. ನೆಕ್ಸ್ಟು 20 ಅನ್ನೋವು ಎಷ್ಟಿದ್ದಾವೆ? 1 2 3 ಓನ್ಲಿ 3 ಇದ್ದಾವೆ, ಅದಕ್ಕೋಸ್ಕರ 3 ವರ್ಟಿಕಲ್ ಲೈನ್ ಹಾಕ್ತೀನಿ. ನೆಕ್ಸ್ಟ್ ಹೊರಗಡೆ ಏನು ತೋರಿಸ್ತೀನಿ? 3 ಅಂತ ತೋರಿಸ್ತೀನಿ. 25 ಎಷ್ಟಿದ್ದಾವೆ? 1 2 ಅಷ್ಟೇ. ಅಲ್ಲಿ ಟೋಟಲ್ ಎಷ್ಟು? ಇಲ್ಲೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಿರಬೇಕು? 20 ಅಂತ. ನಮಗೆ 20 ಆದ್ವಾ? ಹೌದು. 2 3 6 4 3 ಮತ್ತು ಇಲ್ಲಿ 2 ಬರೀಬೇಕು. ಟೋಟಲ್ 20 ಆದ್ವಾ? ಇಟ್ ಈಸ್ ಎ ಈಸಿಯೆಸ್ಟ್ ಕಾನ್ಸೆಪ್ಟು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ನಾನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.